ಒಂದು ಸಾಮಾಜಿಕ ಜಾಲತಾಣ ಇವತ್ತು ಒಂದು ಅದ್ಭುತವಾದ ಒಂದು ಸಾಮಾಜಿಕ ಜಾಲತಾಣ ನಡೀತಾ ಇರೋದು. ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು, ಬೇರೆ ಎಲ್ಲೂ ನಡೀತಾ ಇಲ್ಲ. ಅದು ನಾನು ಹಿಂದೆ ಹೇಳಿದ್ದು, ಒಂದು ಸಾಮಾಜಿಕ ಜಾಲತಾಣ ಎಂತ ಅದ್ಭುತವಾದ ಮಾಧ್ಯಮ ಅಂದ್ರೆ ಪತ್ರಕರ್ತರು ಸಂಪಾದಕರ ಕೈಯಲ್ಲಿದ್ದು ಒಂದು ಶಕ್ತಿ, ಅದು ಅತಿ ಸಾಮಾನ್ಯರ ಕೈಯಲ್ಲಿ ಹೋಯ್ತು, ತಲುಪಿತು. ಆ ಶಕ್ತಿ ಧ್ವನಿ ಎಲ್ಲ ಒಂದು ಹಳ್ಳಿನಲ್ಲಿ ಕೂತ್ಕೊಂಡು ಒಂದು ಚಿತ್ರ ವಿಮರ್ಶೆ ಮಾಡಬಹುದು, ಒಂದು ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡಬಹುದು, ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು, ಅವರ ಧ್ವನಿಯನ್ನು ನೀಡಬಹುದು ಸಾಮಾಜಿಕ ಜಾಲತಾಣದಲ್ಲಿ. ಈ ತರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಅದು ಗಮನ ಹರಿಸಿದ್ರೆ ಸಾಮಾಜಿಕ ಜಾಲತಾಣ ಉಳಿಯುತ್ತೆ. ಇಲ್ಲ ಅಂತಂದ್ರೆ ಇದೇ ತರ ಕೆಟ್ಟೋಗುತ್ತೆ. ಮತ್ತು ನೀವು ಹೇಳ್ತಾ ಇರಲ್ಲ, ಈ ತರ ಅಶ್ಲೀಲವಾದ ಮೆಸೇಜ್ ಹಾಕೋದು, ಈ ಘಟನೆ ನಡೀತಾ ಇರಲಿಲ್ಲ. ಈ ಘಟನೆನೇ ನಡೀತಾ ಇರಲಿಲ್ಲ. ಯಾಕೆ ಅಂದ್ರೆ ಈ ಅಶ್ಲೀಲವಾದ ಮೆಸೇಜ್ಗಳು ಹಾಕೋದು, ಅಶ್ಲೀಲವಾದ ವಿಷಯಗಳು ಮಾತಾಡೋದು, ಅಶ್ಲೀಲವಾದ ಭಾಷೆಯನ್ನ ಉಪಯೋಗಿಸೋದು, ಇದಕ್ಕೆಲ್ಲ ಯಾರು ಕಡಿವಾಣ ಆಗ್ತಾ ಇಲ್ಲ. ನಮ್ಮ ಪತ್ರಕರ್ತರಿಗೆಲ್ಲ ಇವತ್ತು ಡಿಫಾಮೇಷನ್ ಅಂತ ಇದೆ, ನಮಗೆ ಕಡಿವಾಣ ಇದೆ. ನಾವು ಬೇಜವಾಬ್ದಾರಿಯಾಗಿ ಬರೆಯೋಂಗಿಲ್ಲ. ಆದ್ರೆ ಇವತ್ತು ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಯಾರು ಅದಕ್ಕೆ ಬಗ್ಗೆ ಗಮನ ಹರಿಸ್ತಾರೆ? ಇವತ್ತು ನಾನು ಈ ಮಂಡ್ಯ ಜಿಲ್ಲೆಯ ಈ ಒಂದು ಪತ್ರಿಕಾ ಸಂಘದ ಒಂದು ವೇದಿಕೆ ಮೂಲಕ ಮುಖ್ಯಮಂತ್ರಿ ಕೇಳ್ಕೊತೀನಿ, ಆ ಸಾಮಾಜಿಕ ಜಾಲತಾಣ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ, ಅದು ನಿದ್ದೆ ಮಾಡ್ತಾರೆ. ಅದಕ್ಕೊಂದು ಸ್ವಲ್ಪ ಶಕ್ತಿ ತುಂಬಿ. ಅದರಿಂದಲೇ ಸಾಕಷ್ಟು ಯುವಕರು ಇವತ್ತು ಡಿಪ್ರೆಷನ್ ಹೋಗಿದ್ದಾರೆ, ಸಾಕಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಜನ ಯುವಕರು ಅವರು ಏನು ಓದಬೇಕು ಅದು ಓದ್ತಾ ಇಲ್ಲ. ಈ ಒಂದು ಅಶ್ಲೀಲವಾದ ಭಾಷೆಯ ನಡುವೆ ಬಾಳ್ತಾ ಇದ್ದಾರೆ. ಈ ತರ ಒಂದು ಸಮಾಜದಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಏನ್ ಮಾಡ್ತಾ ಇದ್ದಾರೆ? ಅದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ಆ ಒಂದು ಸೈಬರ್ ಕ್ರೈಮ್ ಅನ್ನ ಒಂದ್ ಸ್ವಲ್ಪ ಶಕ್ತಿ ತುಂಬಬೇಕು. ಅದಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಆಗಿ ಆಕ್ಷನ್ ತಗೋಬೇಕು. ನಾನೊಬ್ಬ ಪತ್ರಕರ್ತನಾಗಿ ಹಿಂದೆ 2021 ಘಟನೆ ಆಯ್ತಲ್ಲ, ಅವಾಗ ಇದೇ ಮಂಡ್ಯ ಜಿಲ್ಲೆಯ ಒಬ್ಬ ಯುವಕ 10 ಫೋನ್ ಇಟ್ಕೊಂಡಿದ್ದ. 10 ಫೋನ್ ಅಲ್ಲಿ 150 ಅಕೌಂಟ್, ಎಲ್ಲ ಪ್ರೈವೇಟ್ ಅಕೌಂಟ್ಸ್. ಅಶ್ಲೀಲವಾದ ಚಿತ್ರಗಳು ನಂಗೆ ಹಾಕಿದ. ಆ ಚಿತ್ರಗಳು ಹಾಕೊಂಡು ನಾನು ಕೇಸ್ ಹಾಕಿದೆ. ಕೇಸ್ ಹಾಕ್ಬಿಟ್ಟು ಆ ಹುಡುಗನ ಅರೆಸ್ಟ್ ಮಾಡಿದೆ. ಪಾಪ ಯುವಕ ಅರೆಸ್ಟ್ ಮಾಡಿಸಿ ಪೊಲೀಸರು ಕರ್ಕೊಂಡು ಬಂದು ಅವನ ಕ್ಲಾಸ್ ತಗೊಂತಾ ಇದ್ರು. ಆ ಫೋನ್ಗಳು ಕಿತ್ಕೊಂಡು ಅವ್ರ ಅಪ್ಪ ಅಮ್ಮ ಬಂದ್ರು ಹತ್ಕೊಂಡು. ಅವಾಗ ಅವ್ರ ಅಪ್ಪ ಅಮ್ಮನ ನೋಡಿ ನೋವು ನೋಡಿ ಅವ್ರ ಕಣ್ಣ ಆಗ್ತಾ ಇರೋದು ನೋಡಿ ನಾನು ಪಾಪ ಅವ್ರ ಬುದ್ಧಿವಾದ ಹೇಳ್ಬಿಟ್ಟು ಬಿಟ್ವಿ. ಸೊ ಈ ತರ ಅಟ್ಲೀಸ್ಟ್ ಆಗ್ಬೇಕಲ್ಲ, ಆಕ್ಷನ್ ತಗೋಬೇಕಲ್ಲ. ಯಾರು ತಗೊಂತಾ ಇದ್ದಾರೆ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಒಂದು ಆಕ್ಷನ್? ಅದೇ ಇವತ್ತು ಅನಾಹುತ ಆಗ್ತಾ ಇರೋದು. ಅಶ್ಲೀಲವಾದ ಭಾಷೆ, ಅಶ್ಲೀಲವಾದ ಫೋಟೋ, ಅಶ್ಲೀಲವಾದ ಲ್ಯಾಂಗ್ವೇಜ್, ಕೆಟ್ಟ ಕೆಟ್ಟ ಪದಗಳು, ಈ ಮಧ್ಯೆ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಅದಕ್ಕೆ ಫಸ್ಟ್ ಕಡಿವಾಣ ಹಾಕಬೇಕು. ಈ ಸೈಬರ್ ಕ್ರೈಮ್ ಶಕ್ತಿ ನೀಡಬೇಕು ಮತ್ತು ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ನೀವು ಹೇಳ್ತಾ ಇದ್ರಲ್ಲ, ಅಭಿಮಾನ ಸಂಘದೊಳಗ 150 ಫಾಲ್ಸ್ ಅಕೌಂಟ್ಸ್, ಇದರಿಂದ ಪ್ರೈವೇಟ್ ಅಕೌಂಟ್ ಇಂದ ಪೋಸ್ಟ್ ಮಾಡೋದಕ್ಕೆ ಆಕ್ಷನ್ ತಗೊಂಡು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಪ್ರತಿಯೊಬ್ಬರು ಹೇಳ್ತಾ ಇದೀನಿ, ಅವ್ರ ಮನೆಯಲ್ಲಿ ನಡೆದ್ರೆ ತೊಂದರೆ ಅವಾಗ ಗೊತ್ತಾಗುತ್ತೆ ಹೊರತು ಬೇರೆ ಪಕ್ಕದ ಮನೆಯಲ್ಲಿ ನಡೆದಾಗ ನಗ್ತಾ ಇರ್ತಾರೆ. ಅವ್ರ ಮನೆಗಳಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿ ಮನೆಗಳು ನಡೆದ್ರೆ ಮಾತ್ರ ಅವ್ರ ಆಕ್ಷನ್ ತಗೊಂತಾರೆ ಹೊರತು ಸಾಮಾನ್ಯರ ಮನೆಯಲ್ಲಿ ನೋಡಿದಾಗ ನಕ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ. ಇವತ್ತು ಒಂದು ಜವಾಬ್ದಾರಿಯುತವಾದ ಸ್ಥಾನವಿದ್ದಾಗ ಸೈಬರ್ ಕ್ರೈಮ್ಗೆ ಶಕ್ತಿ ನೀಡಬೇಕು ಮತ್ತು ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು. ಈಗ ಈ ಬೆಳವಣಿಗೆ ನಡೆದಿರೋದೇ ಸೈಬರ್ ಕ್ರೈಮ್ ಇಂದ. ಸೈಬರ್ ಕ್ರೈಮ್ ಆಗಿದೆ, ಅದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಹೇಳ್ತೀನಿ ಈ ಒಂದು ವೇದಿಕೆ ಮೂಲಕ. ಯಾಕಂದ್ರೆ ಈ ಹಿಂದೆ ನಾನು ಮಾತಾಡ್ತಿದ್ದೆ, ಇವಾಗ್ಲೂ ಮಾತಾಡ್ತಾ ಇದ್ದೀನಿ. ಅದು ಇವತ್ತು ಇಲ್ಲಿಗೆ ಒಂದು ಕಡಿವಾಣ ಹಾಕ್ಬೇಕು ಅದಕ್ಕೆ. ಯಾಕೆಂದ್ರೆ ಅದಕ್ಕೂ ಒಂದು ಡಿಫಾಮೇಷನ್ ಬರಬೇಕು, ಅರೆಸ್ಟ್ ಮಾಡಬೇಕು, ಅವಾಗಲೇ ಮೆಸೇಜ್ ಹೋಗೋದು, ಒಂದು ಒಳ್ಳೆ ಸಂದೇಶ ಹೋಗೋದು. ಇನ್ನೊಂದ್ ಕಡೆ ಸರ್, ದರ್ಶನ್ ಅವರು ಅದೇ ಇಂಥದ್ದೊಂದು ಕೊಲೆ ಘಟನೆ ನಡೆದಿದೆ. ಇಂಥ ಸಂದರ್ಭದಲ್ಲಿ ಚಿತ್ರರಂಗ ಕಲಾವಿದರ ಪಾತ್ರ ಆಗಿರ್ಬೇಕು ಸರ್. ಯಾಕಂದ್ರೆ ಅದನ್ನ ಧೈರ್ಯವಾಗಿ ಬಂದು ತಪ್ಪು ಅನ್ನೋದು ಹೇಳೋದು ಕಷ್ಟ ಪಡ್ತಾ ಇದ್ದಾರೆ. ಚಿತ್ರರಂಗದವರಿಂದ ಮೂಲಕ ನಾನೇ ಮೊದಲೇ ಮಾತಾಡಿದ್ದು. ನಾನು ಮೊದಲ ಬಾರಿ ಶಿವಮೊಗ್ಗದಲ್ಲಿ ಮಾತಾಡಿದೆ, ಹುಬ್ಳಿಲಿ ಮಾತಾಡಿದೆ. 2021 ಯಾರೋ ಮಾತಾಡಿದಾಗ ನಾನು ಏಕಾಂಗಿಯಾಗಿ ಧ್ವನಿ ಎತ್ತಿದೆ. ಇವಾಗಲೂ ಹೇಳ್ತಾ ಇದ್ದೀನಿ, ಇಡೀ ಚಿತ್ರರಂಗ ಈ ಒಂದು ಕೊಲೆನ ಖಂಡಿಸಬೇಕು. ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ನ್ಯಾಯ ಕೊಡಿಸ್ಬೇಕು. ಇನ್ಫ್ಯಾಕ್ಟ್ ಎಲ್ಲ ಸೇರಿ ಬೇಕಾದ್ರೆ ರೇಣುಕಾ ಸ್ವಾಮಿಯ ಹೆಂಡತಿ ಹೆಸರು ಒಂದು ಶೋ ಮಾಡಿ ಅವ್ರಿಗೊಂದು ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಅವರ ಮಗನ ಮಗಳ ಭವಿಷ್ಯಕ್ಕೆ ಒಂದು ಸ್ವಲ್ಪ ಆರ್ಥಿಕವಾಗಿ ಹೆಲ್ಪ್ ಮಾಡಬೇಕು. ಅವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಯಾಕೆ ಅಂತಂದ್ರೆ ಆ ಮಗು ಇನ್ನೂ ಹುಟ್ಟೇ ಇದ್ದಾರೆ, ಅದಕ್ಕೆ ಆಗಲೇ ಭವಿಷ್ಯ ಕಟ್ಟಿಬಿಟ್ಟಿದೆ. ಅವ್ರ ತಂದೆ ಹಾಗೆ ಸತ್ತೋದ ಅನಾಥ ಮಾಡಿದ್ರೆ ಈಗ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ.